ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ನಿಮ್ ಬಿಹೇವಿಯರ್ಸ್ ಯಾಕೋ ಸರಿ ಇಲ್ಲ. ಮಗು ಜೊತೆ ಪ್ರೀತಿಯಿಂದ ನಡ್ಕೋತಾ ಇಲ್ಲ. ಅವಳನ್ನ ನೋಡ್ತಿದ್ರೇನೆ ಊರ್ದು ಬೀಳ್ತಿದ್ದೀರಾ. ನೀವು ಸರಿಯಾಗಿ ಮಾತಾಡ್ತಿಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ನನ್ ಜೊತೆ ಮಾತಾಡ್ಬೇಕಾದ್ರೆ 50% ಸುಳ್ಳು ಹೇಳ್ತೀರಾ. ಇನ್ನು 50% ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕ್ಷಣ ನಿಮ್ ಫೋನ್ ತಗೊಂಡು ನೋಡಿದ್ರೆ ನೀವ್ ಯಾರ ಜೊತೆ ಮಾತಾಡ್ತಿದ್ರಿ ಅಂತ ನಂಗೆ ಗೊತ್ತಾಗುತ್ತೆ. ಆದ್ರೆ ಅಷ್ಟು ಕೀಳು ಮಟ್ಟಕ್ಕೆ ನಾನು ಇಳಿಯೋದಿಲ್ಲ. ನೀವು ಮಗು ಅಲ್ಲ. ನೀವು ಮಾಡೋ ತಪ್ಪನ್ನ ಕಂಡು ಹಿಡಿದು ಅದನ್ನ ನಾವು ಹೇಳೋದಕ್ಕೆ. ಓದಿದ್ದೀರಾ, ಸ್ವಂತ ಬುದ್ಧಿ ಇದೆ. ಸರಿ ಯಾವುದು ತಪ್ಪು ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. 4 ಜನಕ್ಕೆ ಪಾಠ ಹೇಳಿರೋರು ನೀವು, ಅದನ್ನ ಮರಿಬೇಡಿ. ಮನುಷ್ಯ ತುಂಬಾ ದಿನ ಸತ್ಯನ ತನ್ನೊಳಗೆ ಬಚ್ಚಿಟ್ಕೊಳಕ್ಕಾಗಲ್ಲ. ಅದು ಸೆರ್ಗಲ್ ಕಟ್ಕೊಂಡಿರೋ ಕೆಂಡದ ತರ. ಜಾಸ್ತಿ ಹೊತ್ತು ಸೆರ್ಗಲ್ಲೇ ಇದ್ರೆ ಸೆರಗು ಸುಟ್ಟು ದೇಹನೂ ಸುಡುತ್ತೆ. ನನ್ಗನ್ಸದೆ ನಾನು ಹೇಳಿದ್ದೀನಿ. ಇನ್ಮೇಲೆ ನಿಮ್ಮಿಷ್ಟ. ಮಲ್ಲಿ ಮಲ್ಲಿ ಎಂತ ಎಂತ ಕರೆದ? ಎಂತ ಬೇಕಿತ್ತ? ಮಲ್ಲಿ, ನಿನ್ ಸ್ವಂತ ಊರ್ ಯಾವ್ದು? ಕುಂದಾಪುರ. ಹೌದಾ, ಸರಿ ಬಾ ಕುತ್ಕೋ. ಬೇಡಪ್ಪ, ನಾನ್ ಕೆಲ್ಸದವಳು, ನೀವು ಮನಿ ಯಜಮಾನ್ರ ಮರ್ರೆ. ನಿಮ್ ಮುಂದೆಲ್ಲ ಹಂಗ್ ಕೂಕಂಗಾಗನ. ನನ್ ಪ್ರಕಾರ ಎಲ್ಲ ಕೆಲ್ಸನೂ ಒಂದೇ. ಸ್ಯಾಲ್ರಿ ತಗೊಂಡು ಮನೇಲಿ ಕೆಲ್ಸ ಮಾಡ್ತಿದ್ಯಾ, ಅದಕ್ಕೆ ನಿನ್ನ ಮನೆ ಕೆಲ್ಸದವಳು ಅಂತಾರೆ. ಬೇರೆಯವರು ಆಫೀಸಲ್ಲಿ ಸ್ಯಾಲ್ರಿ ತಗೊಂಡು ಕೆಲ್ಸ ಮಾಡ್ತಾರೆ, ಅವರು ಆಫೀಸ್ ಕೆಲ್ಸದವರು. ನನ್ ಪ್ರಕಾರ ಎಲ್ಲ ಕೆಲ್ಸನೂ ಒಂದೇ. ಬಾ ಕೂತ್ಕೋ. ಬೇಡ ಬಿಡಿ. ಬಾ ಕೂತ್ಕೋ ಮಲ್ಲಿ. ನೀನ್ ಒಂಥರ ಕ್ಯೂಟ್ ಆಗಿದ್ಯಾ ಗೊತ್ತಾ? ಟಿವಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೋದು ನೀನು. ಹೌದಾ? ನಾನಷ್ಟು ಕ್ಯೂಟ್ ಇದ್ನಾ? ನಿನ್ ಮುಖದಲ್ಲಿ ಕಲಾವಿದ್ರು ಕಳೆ ಎದ್ದು ಕಾಣ್ತಿದೆ. ಹೌದಾ? ಹಾ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಇದಕ್ಕೂ ಮೊದ್ಲು ಯಾರೋ ನಿಂಗೆ ಹೇಳೇ ಇಲ್ವಾ? ಇಲ್ಲ ಮಾರ, ಅದು ನಾನು ಓವರ್ ಕ್ಯೂಟ್ ನಿದ್ನಲ್ಲ, ಅದನ್ ಕಂಡು ಎಲ್ಲರಿಗೂ ಹೊಟ್ಟಿಗಿಚ್ಚಿ. ಅದಕ್ಕೆ ನನ್ನ ಹತ್ರ ಯಾರು ಹೇಳುದೇ ಇಲ್ಲ. ನನ್ ಮಾತ್ ಕೇಳು, ಇವಾಗ್ಲೇ ಯಾವ್ದಾದ್ರು ಟಿವಿ ಸೀರಿಯಲ್ಗೆ ಹೋಗಿ ಆಡಿಷನ್ ಕೊಡು. ನೀನ್ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊಂತೀನಿ. ಹೌದಾ? ಸರಿ, ಅಡ್ಡಿಲ್ಲ. ನೀವ್ ಹಂಗೆ ಹೇಳ್ರೆ ನಾ ಮಾಡಿ ಮಾಡ್ತೀವಿ. ಈ ಮನೇಲಿ ಇರೋರ್ಗೆ ನಿನ್ ಬೆಲೆ ಗೊತ್ತೇ ಇಲ್ಲ. ಎಲ್ರು ದಡ್ರು. ಇನ್ಮೇಲಿಂದ ನಾನು ನೀನು ಫ್ರೆಂಡ್ಸ್. ಫ್ರೆಂಡ್ಸಾ? ಫ್ರೆಂಡ್ಸ್. ಫ್ರೆಂಡ್ಸ್. ಮಲ್ಲೆ, ಮಲ್ಲಿ ನನ್ಗೊಂದು ಕಾಫಿ ತಗೊಂಬಾ. ಮಲ್ಲಿ, ಏನೇ ಇಬ್ರು ಅನ್ನ ಸಾರು ಬೆರ್ತಂಗ್ ಬೆರಿತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ರಿ? ನಾನ್ ಬಂದ ತಕ್ಷಣನೇ ಅವಳು ಎದ್ದು ಹೊರಟೋದ್ಲು. ನೀನ್ ಕೂತಿದ್ದವಳು ಎದ್ದು ನಿಂತ್ಕೊಂಡೆ. ಏನದು ಕೈ ಪಂಚ್ ಪಂಚ್ ಹೊಡಿತಾ ಇದ್ರಲ್ಲ, ಏನ್ ವಿಷಯ? ಏನ್ ನಿಮ್ ಪ್ಲಾನು?
ಅಯ್ಯೋ ಅಮ್ಮವ್ರೆ ಅವ್ರಿದ್ರಲ್ಲ ಅವರು ನಿಜವಾದ ಅಭಿರಾಮಿನ ಡೂಪ್ಲಿಕೇಟ್ ಅಭಿರಾಮಿನ ಅಂತ ಕಂಡಿಡುಕೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದದಷ್ಟೇ. ಎಲ್ಲದೂ ನಿಮ್ಗೋಸ್ಕರ ಅಮ್ಮವ್ರೆ. ಏಯ್ ಈ ಸದಾರಮೆ ನವರಂಗಿ ಆಟನ ನನ್ನ ಹತ್ರ ಆಡ್ಬೇಡ. ಈ ತರ ಸುಮಾರು ನೋಡ್ಬಿಟ್ಟಿದೀನಿ ನನ್ನ ಜೀವನದಲ್ಲಿ. ಅಯ್ಯೋ ಅಮ್ಮವ್ರೆ, ನನ್ನ ಮೇಲೆ ಡೌಟ್ ಪಡ್ತಿದ್ರ್ಯಾ? ನಾನು ಕಾಯಿಯಲ್ಲಿ ಬೆಂಡೆಕಾಯಿ, ಪ್ರೀತಿಯಲ್ಲಿ ತಾಯಿ, ನಿಯತ್ತಲ್ಲಿ ನಾಯಿ, ಸುಳ್ಳು ಹೇಳಲ್ಲ ಈ ಬಾಯಿ. ಹೋಗಿ ಎಲ್ಲಾದ್ರೂ ಸಾಯಿ. ನನ್ನ ಹತ್ರನೇ ನಾಟಕ ಮಾಡಿದ್ರೆ ನಿನ್ ಬಾಲ ಕಟ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಹೋಗ್ ಕೆಲ್ಸ ನೋಡೋಗ್. ಅಮ್ಮೋರೆ, ಅಮ್ಮೋರೆ, ಈ ಗೊಂಬೆ ಇಲ್ಲೇ ಯಾಕೆ ಬಂತು? ಅಮ್ಮೋರೆ, 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 ಇಲ್ಲೂ ಇಲ್ವಲ್ಲ? ಅಮ್ಮೋರೆ, ಅಮ್ಮೋರೆ, ಅಯ್ಯೋ, ಈ ಗೊಂಬೆ ಆವಾಗ್ಲೇ ಬೆಡ್ ಮೇಲಿತ್ತಲ್ಲ, ಇಲ್ಲಿ ಹೇಗೆ ಬಂತು? ಅಮ್ಮೋರೆ, ಅಮ್ಮೋರೆ, ಏನ್ ಕಮಲಮ್ಮ? ಅಮ್ಮ, ಆಗ್ಲೇ ನಾನು ನಿಮ್ಮನ್ನು ಹುಡ್ಕೊಂಬಂದಾಗ ಆ ಗೊಂಬೆ ಬೆಡ್ ಮೇಲಿತ್ತು. ನಾನು ನಿಮ್ಮನ್ನು ಹುಡ್ಕೊಂಡು ಆ ಕಡೆ ಎಲ್ಲ ಹೋದ್ನಾ, ಅಲ್ಲಿಂದ ಬಂದು ನೋಡ್ತೀನಿ ಆ ಗೊಂಬೆ ಇಲ್ಲಿಗೆ ಬಂದ್ಬಿಟ್ಟಿದೆ. ಕಮಲಮ್ಮ, ಏನೋ ಯೋಚನೆ ಮಾಡ್ಕೊಂಡು ಬಂದಿರ್ತೀರಾ, ಸಡನ್ ಆಗಿ ನೋಡಿ ಹೆದರ್ಕೊಂಡಿರ್ತೀರಾ ಅಷ್ಟೇ. ಇದೇ ಗೊಂಬೆನೇ ನಮ್ಮ ಮನೇಲಿದ್ದಿದ್ದು.